ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡ್ರಿ, ಇವಾಗ ನಮ್ಮ ಮನೆಯಲ್ಲಿ ಸ್ವೀಟ್ ಮಾಡ್ತಾ ಇದ್ದೇನೆ ನಾನು. ಏನು ಅಂದರೆ ಇವಾಗ ಚಟ್ಟಿ ಅಂತ ಅಜ್ಮೀರ್ದು ತಿಂಗಳಿಗೆ ಒಂದು ಸತಿ ಬರುತ್ತೆ ರೀ. ಇಸ್ಲಾಮಿ ಕ್ಯಾಲೆಂಡರ್ ಪ್ರಕಾರ 6ನೇ ತಾರೀಕಿಗೆ ಅಜ್ಮೀರ್ ಚಟ್ಟಿ ಅಂತ ಮಾಡ್ತೇವ್ರಿ ನಾವು. ನಾನು ಅಜ್ಮೀರಿಗೆ ಹೋಗಿ ಬಂದಾಗಿಂದ ನಾನು ಅಜ್ಮೀರ್ ಚಟ್ಟಿ ಅಂತ ತಿಂಗಳಿಗೆ ಒಂದು ಸತಿ ಮಾಡ್ತೇನೆ ನೋಡ್ರಿ. ಅದಕ್ಕೆ ಏನಾದರೂ ಸ್ವೀಟ್ ಅಂದರೆ ಇದು ಪಾಯಸ, ಫಿರ್ನಿ ಅಂತ ಮಾಡ್ತಾರೆ. ಅದನ್ನು ಮಾಡಿದರೆ ಅದಕ್ಕೆ ಪಾತ್ರೆ ಕೊಡಿಸ್ಲಿಕ್ಕೆ ಬರುತ್ತೆ ರೀ. ಅದಕ್ಕೆ ಇವಾಗ ನಾನು ಮಾಡ್ತಾ ಇದ್ದೇನೆ ನೋಡ್ರಿ. ಎಲ್ಲ ನೆಲ ಎಲ್ಲ ಕ್ಲೀನ್ ಒರೆಸ್ಕೊಂಡೆ ಫ್ರೆಂಡ್ಸ್. ಇವಾಗ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಮತ್ತು ಇವತ್ತು ಚಟ್ನಿ ಮಾಡಬೇಕಲ್ಲ ಇವತ್ತು, ಅದಕ್ಕಾಗಿ ನೋಡ್ರಿ ಏನೇನು ತಗೊಂಡೇನಿ ಅಂದರೆ ಬೆಲ್ಲ ತಗೊಂಡೇನಿ ನೋಡ್ರಿ ಫ್ರೆಂಡ್ಸ್. ಇದು ಕಪ್ಪು ಬೆಲ್ಲ ನೋಡ್ರಿ, ಅರ್ಧ kg ತಗೊಂಡೇನಿ. ಈ ಬೆಲ್ಲನ ನಾನು ಸ್ವಲ್ಪ ಕುದಿಸಿ ಸೋಸ್ಬೇಕಂತ ನೋಡ್ರಿ. ಯಾಕಂದರೆ ಕಲ್ಲು ಬರ್ತಾ ಇದ್ದಾವೆ ಫ್ರೆಂಡ್ಸ್ ಬೆಲ್ಲದಲ್ಲಿ. ಸ್ವಲ್ಪ ಫಸ್ಟಿಗೆ ಕುದಿಸ್ತೇನೆ ಫ್ರೆಂಡ್ಸ್. ಇದು ಕುದಿಸಿ ಸೋಸ್ಕೊಂಡು ಆಮೇಲೆ ಇವನ್ನೆಲ್ಲ ಐಟಮ್ ಹಾಕಿ ಮಾಡ್ಕೋಬೇಕಂತ ಇದ್ದೀನಿ. ಇದು ಮಾತ್ರ ನೋಡ್ರಿ 1/4 kgಗೂ ಸ್ವಲ್ಪ ಅರ್ಧ ರವೆ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಹಾಗೆ ನೋಡ್ರಿ ಕೊಬ್ಬರಿ ತುರಿ ತಗೊಂಡಿದ್ದೀನಿ ಒಂದಿಷ್ಟು. ನೋಡ್ರಿ ಬಾದಾಮು, ಕಾಜು ಹಾಗೆ ದ್ರಾಕ್ಷಿ ತಗೊಂಡಿದ್ದೀನಿ ನೋಡ್ರಿ. 4 ಏಲಕ್ಕಿ ಇದೆ, ಆಮೇಲೆ ಕುಟ್ಕೊಳಕ್ಕೆ ಬರುತ್ತೆ ಅಂತ ಇಟ್ಟಿದ್ದೀನಿ ರೀ. ಹಾಗೆ ನೋಡ್ರಿ ಫ್ರೆಂಡ್ಸ್ 1.5 ಸ್ಪೂನಷ್ಟು ಗಸಗಸೆ ತಗೊಂಡಿದ್ದೀನಿ. ಹಾಗೆ ನೋಡ್ರಿ ಒಂದು 3-4 ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ ನೋಡ್ರಿ. ಇಷ್ಟು ಐಟಮ್ ತಗೊಂಡು ಇವಾಗ ನಾನು ಹಾಗೆ ಸಿಂಪಲ್ಲಾಗಿ ಒಂದು ಸ್ವೀಟು ಅಂದರೆ ಗಂಜಿ ಹಾಗೆ ಫಿರ್ನಿ ಅಂತೀವಿ, ಅದನ್ನು ಮಾಡಿ ಇವಾಗ ನಾನು ಪಾತ್ರೆ ಕೊಡಿಸ್ಬೇಕು ನೋಡ್ರಿ. ಇವತ್ತು ಅಜ್ಮೀರ್ ಚಟ್ನಿ ಇದೆ ಫ್ರೆಂಡ್ಸ್, ಅದಕ್ಕೆ ತಿಂಗಳಿಗೆ ಒಂದು ಸತಿ ಬರುತ್ತೆ. ಅದಕ್ಕೆ ನೋಡ್ರಿ ಈ ಥರ ಮಾಡ್ತಾಯಿದ್ದೀನಿ ಇವಾಗ. ಫಸ್ಟಿಗೆ ನೋಡ್ರಿ ನಾನು ಫ್ರೆಂಡ್ಸ್ ಇವಾಗ ಈ ನೋಡ್ರಿ, ಈ ಚಮ್ಮಿಂದ 3 ಚಮಚ ಸಾಕು, ಸ್ವಲ್ಪನೇ ಆಗಲಿ ಅಂತ ಇಷ್ಟು ನೀರು ಸ್ವಲ್ಪ ಕುದಿಸಿ ಬೆಲ್ಲ ಹಾಕಿ ಸೋಸ್ಕೊಬಿಡ್ತೀನಿ ಫ್ರೆಂಡ್ಸ್. ಇವಾಗ ಬೆಲ್ಲ ಕುದ್ದಾದ್ಮೇಲೆ ಸೋಸ್ಕೊಂಡ್ರೆ ಎಲ್ಲ ಕಲ್ಲು ಬರ್ತವೆ. ಇದರಲ್ಲಿ ಸ್ವಲ್ಪ ಬೆಲ್ಲ ಹಾಕಿಬಿಡ್ತೀನಿ ರೀ ನಾನು ಇವಾಗ. ಅಷ್ಟರೊಳಗೆ ಫ್ರೆಂಡ್ಸ್ ನಾನು ಸ್ವಲ್ಪ ಗಸಗಸೆನೂ ಹುರ್ಕೊಂಡು ಬಿಡ್ತೀನಿ. ಗಸಗಸೆ ಹಾಗೂ ಡ್ರೈ ಫ್ರೂಟ್ ಎಲ್ಲ ರೆಡಿ ಮಾಡ್ಕೊಬಿಡ್ತೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಕುದ್ದು ಬರೋವರೆಗೂ ಇದು ರೆಡಿ ಮಾಡ್ಕೊಂಡ್ರೆ ಆಯ್ತು ನೋಡ್ರಿ. ಬಿಸಿಯಾಗಿದೆ ಫ್ರೆಂಡ್ಸ್ ಇವಾಗ ಇದು. ಹಾಗೆ ಡ್ರೈ ಫ್ರೂಟನ್ನು ಕೂಡ ತುಪ್ಪದಲ್ಲಿ ಕರೆದು ಬಿಡ್ತೇನೆ ನೋಡ್ರಿ. ಎಲ್ಲ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡ್ರೆ ಫ್ರೆಂಡ್ಸ್ ಈಸಿ ಆಗುತ್ತೆ ನೋಡ್ರಿ ನನಗೆ ಪಾಯಸ ಮಾಡಲಿಕ್ಕೆ. ಇದು ಕೂಡ ಇವಾಗ ರೆಡಿ ಆಯಿತು ನೋಡ್ರಿ ಫ್ರೆಂಡ್ಸ್. ನಾನು ಒಳಗಡೆ ಅಲ್ಲಿ ಪಾಯಸ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ ಗಿಳಿ ಸಂತೆ ಹತ್ತಿದೆ ನೋಡ್ರಿ. ದೊಡ್ಡ ಗಿಳಿ ಎಲ್ಲ ಬಂದು ಗಿಳಿ ಮಾತಾಡ್ಸಕ್ಕೆ ಕುಂತ್ಬಿಟ್ಟಾವೆ ನೋಡ್ರಿ. ಚೆನ್ನಾಗಿದಾವೆ ನೋಡ್ರಿ ಇವು ಗಿಳಿ ಮಾತ್ರ. ದೊಡ್ಡಕ್ಕಿದಾವೆ ನೋಡ್ರಿ ಫ್ರೆಂಡ್ಸ್ ಇವು ಗಿಳಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆ ಗಿಳಿ ತಲೆ ಮೇಲೆ ಕೆಂಪು ಗೆರೆ ಇದೆ. ಇವು ಗಿಳಿಗೆ ಕರಿತಾವ್ರಿ ಅವು ಬಂದು. ಇವು ಇದ್ರೊಳಗಡೆ ಇರ್ತಾವಲ್ಲ, ಮತ್ತೆ ಹೆಂಗೆ ಹೋಗ್ತವೆ ನೋಡ್ರಿ ಎಷ್ಟು ಚೆನ್ನಾಗಿದಾವಂತ. 3 ಇದಾವೆ ನೋಡ್ರಿ ದೊಡ್ಡವು. ಸೂಪರ್ ಆದ ಗಿಳಿ ನೋಡ್ರಿ. ಸ್ವಲ್ಪ ನಮ್ಮ ಮುಂದೆ ಕಾಲಿಟ್ರೆ ಸಾಕು ಹಾರ್ತೈತೆ ನೋಡ್ರಿ. ಇವಾಗ ಹೋದ್ವು ಎಲ್ಲ. ಇದು ಸ್ವಲ್ಪ ಸೋಸ್ಕೊಂಡು ಇಟ್ಟೆ ನೋಡ್ರಿ ಫ್ರೆಂಡ್ಸ್. ಇವಾಗ ಏನಿಲ್ಲ, ಚೆನ್ನಾಗಿ ಕುದೀತಾ ಇದೆ. ರವೆ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಬಿಡ್ತೀನಿ ರೀ ನೋಡ್ರಿ ಫ್ರೆಂಡ್ಸ್. ನಮ್ಮ ಪಾಯಸ ರೆಡಿ ಆಯ್ತು. ಇವಾಗ ತಳ್ಳಗಾಗಿ ಮಾಡಿದೆ ನೋಡ್ರಿ. ಇವತ್ತು ಮಾತ್ರ ತಳ್ಳಗಿದ್ರೆ ಇದು ಬಿಸಿ ಇರ್ತಾ ಇಷ್ಟು ಕಾಣ್ತೈತಲ್ರಿ. ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ರೀ. ಮತ್ತೆ ಏನೋ ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ. ಇವಾಗ ಕರೆದಿರೋ ಅಂಥ ಡ್ರೈ ಫ್ರೂಟ್ ಹಾಕ್ಬಿಡ್ತೀನಿ. ರೆಡಿ ನೋಡ್ರಿ ನಮ್ಮ ಫಿರ್ನಿ. ಮತ್ತು ಈಗ ಬೇಗ
ರೆಡಿ ಮಾಡ್ಕೋಬೇಕಲ್ರಿ ಪಾತ್ರೆ ಕೊಡ್ಸೋಕ್ಕೆ, ಅಲ್ಲಿವರೆಗೂ ಇದು ತಣ್ಣಗಾಗುತ್ತೆ. ಇವು ನೋಡ್ರಿ ನಾನೇನೋ ಬರಂದು ಬಂದಿದ್ದೀನಿ ಅಂತ ತಿಳ್ಕೊಂಡು ಚಟಪಟ 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 ಅಂತ ನೋಡ್ರಿ, ಏನೋ ಕೊಡಕ್ಕೆ ಬಂದಿದ್ದೀನಿ ಅಂತ ನೋಡ್ರಿ ಕುಣಿತಾ ಅದಾವೆ ನೋಡ್ರಿ. ಎಷ್ಟು ತಟ್ಟ 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 ಕುಣಿತದ. ಅಮ್ಮ ಈ ಬಿಟ್ಟ ಹಂಗ್ರಿ ಈ ನಾಚ್ರಿ ಶೋ ಮೂಕೆ ಬಚ್ಚೆ. ಹಾಗೆ ನೋಡ್ರಿ ಫ್ರೆಂಡ್ಸ್, ಇವಾಗ ಫಾತ್ಯ ಕೊಡಿಸಿ ಮುಗೀತು ನೋಡ್ರಿ ಎಲ್ಲರಿಗೂ. ಈಗ ನಮ್ಮ ಅಕ್ಕಪಕ್ಕ ಮನೆಯವರಿಗೆ ಎಲ್ಲ ಪಾಯಸ ಕೊಡ್ಬೇಕು ನೋಡ್ರಿ. ಇರೋದೇ ಒಂದು 4 ಮನೆ ಇದಾವ್ರಿ, ಅಕ್ಕಪಕ್ಕದ ಮನೆ. ಕೊಟ್ಟು ಕಳಿಸ್ತೇನೆ ಸಮೀರನ ಕೈಯಿಂದ. ಹಾಕಿ ಕೊಡ್ತಾ ಇದ್ದೀನಿ ನೋಡ್ರಿ. ಸಮೀರ್ ಹೋಗಿ ತಗೊಂಡು ಕೊಟ್ಟು ಬರ್ತಾನೆ. ಅದಕ್ಕೆ ಹಾಕಿ ಇಡ್ತೇನೆ ನೋಡ್ರಿ. ಗಟ್ಟಿಯಾಗಿದ್ದಕ್ಕೆ ಕರೆಕ್ಟಾಗಿದೆ ನೋಡ್ರಿ. ಇವಾಗ ಮಾತ್ರ ಅದು ಬಿಸಿ ಇದ್ದಾಗ ಅಷ್ಟು ತೆಳ್ಳಗೆ ಕಾಣುತ್ತೆ ಫ್ರೆಂಡ್. ಅದು ಗಟ್ಟಿ ಆದಮೇಲೆ ಕರೆಕ್ಟ್ ಹದಕ್ಕೆ ಬರುತ್ತೆ ನೋಡ್ರಿ. ಸ್ವಲ್ಪ ತಣ್ಣಗಾಗ್ಬಿಟ್ರೆ ಒಂದು ಹದ ಕರೆಕ್ಟು. ಹಾಗೆ ನೋಡ್ರಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಮೊಟ್ಟೆ ಸಾರು ಮತ್ತು ಹೀರೆಕಾಯಿ ಪಲ್ಯ ಮಾಡ್ಬೇಕಂತ ನೋಡ್ರಿ. ಅದಕ್ಕೆ ನೋಡ್ರಿ 4 ಹೀರೆಕಾಯಿ ಇದ್ವು, ಎಲ್ಲ ಹೆಚ್ಚಿಟ್ಟಿದ್ದೀನಿ ಗಟ್ಟಿಯಾಗಿ ಪಲ್ಯ ಮಾಡ್ಬೇಕಂತ. ಮೊಟ್ಟೆ ಸಾರಿಂದು ಹೀರೆಕಾಯಿ ಇದು ಒಂದೇ ಪಲ್ಯ, ಇದು ಮಸಾಲೆ ಅಲ್ಲ. ಅದಕ್ಕೆ ನೋಡ್ರಿ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ಬೇಕಂತ ಎಲ್ಲ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಎಲ್ಲ ಟಮಾಟೆ ಹಣ್ಣು, ನೀರುಳ್ಳಿ, ಆಮೇಲೆ ಕೊಬ್ಬರಿ ಎಲ್ಲ ಹಾಕ್ಕೊಂಡಿದ್ದೀನಿ ರೀ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಅರ್ಧ, ಆಮೇಲೆ ಮೊಟ್ಟೆ ಸಾರಿಗೆ ಅರ್ಧ ಮಾಡಿ ಸಾರು ಪಲ್ಯ ಮಾಡಿದರೆ ಬೆಳಗ್ಗೆ ಒಂದು ಸ್ವಲ್ಪ ಚಪಾತಿ ಮಾಡಬೇಕಂತ ಇದ್ದೀನಿ. ಇವಾಗ ಸಾರು ಮೊಟ್ಟೆ ಸಾರು ಆಗುತ್ತೆ ನೋಡ್ರಿ ಮಾಡಿದರೆ. ಅದಕ್ಕೆ ಇವಾಗ ಒಂದೇ ಮಸಾಲೆ ಇರಿತಾ ಇದ್ದೇನೆ ನೋಡ್ರಿ, ಎರಡಕ್ಕೂ ಆಗುತ್ತೆ ಅಂತ. ಮೊಟ್ಟೆ ಬೇಯಿಸಿಟ್ಟಿದ್ದೀನಿ ಇವಾಗ ನಾನು. ಇವಾಗ ರಾತ್ರಿ ಸಾರು ಮತ್ತು ಬೆಳಗ್ಗೆ ಪಲ್ಯ ಎರಡೂ ಆಗ್ತಿದೆ ನೋಡ್ರಿ. ಇವಾಗ ಕೂಡ ರೆಡಿ ಮಾಡ್ತಾ ಇದ್ದೀನಿ ರೀ. ಮತ್ತು ಬೆಳಗ್ಗೆ ಆಗಲ್ಲಲ್ಲ ಫ್ರೆಂಡ್, ಅದಕ್ಕೆ ನೋಡ್ರಿ ಇವಾಗಲೇ ಮಾಡ್ತಾಯಿದ್ದೀನಿ ನೋಡ್ರಿ. ಒಂದಿಷ್ಟು ಮಸಾಲೆ ಆಗೈತಿ, 2 ಸಾರಿಗೆ ಬರುತ್ತೆ ಅಂತ ಒಗ್ಗರಣೆ 2 ಸಾರಿಗೂ ಹಾಕ್ಕೊಂಡೆ ನೋಡ್ರಿ. ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಫ್ರೆಂಡ್ಸ್, ಇವಾಗ ಎಣ್ಣೆ ಜಾಸ್ತಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೆ. ಸ್ವಲ್ಪ ಹಾಕ್ಕೊತೀನಿ ಎಣ್ಣೆನ. ತುಂಬ ಒಗ್ಗರಣೆ ಇದ್ರೂ ಕೂಡ ಬಾಯಿಗೆ ಹೊಡೆದಂಗೆ ಆಗುತ್ತೆ ನೋಡ್ರಿ. ಆಗ ಇದನ್ನು ಮೊಟ್ಟೆ ಸಾರಿಗೆ ಇಟ್ಟುಬಿಡ್ತೇನೆ ರೀ. ಇವಾಗ ನೋಡ್ರಿ ಎಷ್ಟು ಮೊಟ್ಟೆ ಸಾರು ಆಯ್ತು ನೋಡ್ರಿ. ಒಂದು ಹೊತ್ತಿಗೆ ಆದಷ್ಟು ಮಾಡಿದ್ದೀನಿ. ಗಟ್ಟಿಯಾಗಿ ಪಲ್ಯ ಮಾಡಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಇವಾಗ ಇದೇ ಒಂದು ಸ್ವಲ್ಪ ನೀರು ಬಿಟ್ಟುಬಿಡುತ್ತೆ ಗ್ಯಾಸ್ ಮೇಲೆ ಇಟ್ಟರೆ. ನಮ್ಮದೆಲ್ಲ 2 ಪಲ್ಯ ಮತ್ತು ಸಾರು ರೆಡಿ ಆಯ್ತು ನೋಡ್ರಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ನಾನು ಸಮೀರಿಗೆ ಕಟ್ಲಿಕ್ಕಂತ ಪೂರಿ ಮಾಡಬೇಕಂತ ಹಿಟ್ಟು ಕಲಸಿಟ್ಟಿದ್ದೆ ಬೆಳಗ್ಗೆನೇ ನೋಡ್ರಿ. 1-2 ಅವರ್ ಇಟ್ಟಿದ್ದೆ, ಮೆತ್ತಗಾಗಿದೆ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಹೀರೆಕಾಯಿ ಪಲ್ಯ, ಆಮೇಲೆ ಸ್ವಲ್ಪ ಪಾಯಸ ಇದೆ, ಅದರ ಜೊತೆ ಹಚ್ಕೊಂಡು ತಿಂತೀನಿ ಅಂದ. ಪುಡಿಗಳಿದ್ದಾವೆ ಫ್ರೆಂಡ್ಸ್, ಎಲ್ಲ ಒಂಥರ ಮೊಸರು ಇದೆ, ಎಲ್ಲ ಥರದ್ದು. ಹಾಗೆ ಕೊಬ್ಬರಿ ಚಟ್ನಿ ಕೂಡ ಇದೆ. ಇದಕ್ಕೆ ಯಾವುದಾದ್ರೂ ಜೊತೆ ತಿನ್ನಲಿ ಅಂತ ಇಟ್ಟಿದ್ದೇನೆ ನೋಡ್ರಿ. ಇಲ್ಲಿ ಈ ಥರ ಪುಡಿಗಳಿದ್ದಾವೆ. ನೋಡ್ರಿ ಫ್ರೆಂಡ್ಸ್, ಇಷ್ಟಾಕನ ಪಲ್ಯಗಳಿದಾವೆ ನೋಡ್ರಿ. ಏನು ಮಾಡ್ತೀರ, ಅದಕ್ಕೆ ಪಲ್ಯ ಏನು ಮಾಡೋಕೆ ಹೋಗಲಿಲ್ಲ. ಒಂದು ಮೊಸರನ್ನು ತರಿಸಿದೆ ನೋಡ್ರಿ, ಒಂದು 10 ರೂಪಾಯಿದ್ದು ನೋಡ್ರಿ. ಇಲ್ಲಿ ಚಟ್ನಿ, ಮೊಸರು, ಖಾರ ಪುಡಿಗಳು, ಮತ್ತು ನೋಡ್ರಿ ಹೀರೆಕಾಯಿ ಪಲ್ಯನೂ ಇದೆ. ಅದಕ್ಕೆ ಅದರಿಂದಾಗಲೂ ತಿನ್ನಲಿ ಅಂತ ಅತ್ಲಾಗೆ ಏನು ಪಲ್ಯ ಮಾಡ್ಲಿಕ್ಕೆ ಹೋಗಲಿಲ್ಲ. ಇದಕ್ಕೆ ಪೂರಿ ಮಾಡಿ ಎಣ್ಣೆಲಿ ಕರಿತೀನಿ. ಹಾಗೆ ಸ್ವಲ್ಪ ತುಪ್ಪನೂ ಇದೆ, ಯಾವುದ್ರಲ್ಲಾದ್ರೂ ತಿನ್ನಲಿ ಅಂತ ನೋಡ್ರಿ ಪೂರಿ ಮಾಡ್ತಾ ಇದ್ದೇನೆ ರೀ. ಹಾಗೆ ಪಾಯಸ ಕೂಡ ಇದೆ, ಇದ್ರ ಜೊತೆಗೆ ಯಾವುದಾದ್ರೂ ಒಂದು ತಿನ್ನಲಿ ಬೆಳಗ್ಗೆ ಅಂತ ನೋಡ್ರಿ. ಒಂದಿಷ್ಟು ಲತ್ಸೆ ನೋಡ್ರಿ ಪೂರಿನ, ಸ್ವಲ್ಪ ದೊಡ್ಡಕ್ಕೆ ಮಾಡೇವ್ರಿ. ಈಗ ಮರದಲ್ಲಿ ಹಾಕಿಬಿಟ್ಟೆ ರೀ, ಯಾಕಂದರೆ ಎದ್ರಲ್ಲಿ ಹಾಕಿಟ್ಕೊತೀರ, ಒಂದು ಸತಿ ಹಾಕಿಟ್ಕೊಂಡ್ರೆ ಬೇಗ ಕರಿಯಬೋದು ಅಂತ ನೋಡ್ರಿ ಒಂದು ಮರದಲ್ಲಿ ಹಾಕಿಟ್ಟೀನಿ. ಇವಾಗ ಹತ್ಬಿಡ್ತಾವ್ರಿ. ಇದಕ್ಕೆ ಇನ್ನೊಂದಿಷ್ಟು ಇದ್ದಾವೆ. ಇಷ್ಟು ಮಾಡ್ಕೊಂಡು ಕುಂತ್ರೆ ಇದಕ್ಕೆ ಮರಕ್ಕೆ ಹತ್ಕೊಂಡು ಕೂತ್ಕೊಬಿಡ್ತಾವೆ. ಅದಕ್ಕೆ ಇದನ್ನು ಕರೆದು ಆಮೇಲೆ ಮತ್ತೆ ಅದನ್ನು ಲತ್ಸಾಗಿ ಬರುತ್ತೆ ಅಂತ ಇದನ್ನು ಕರೆದು ಬಿಡ್ತೇನೆ ರೀ. ಇವಾಗ ನೋಡ್ರಿ ಇಷ್ಟಾಗಿದ್ದಾವೆ, ಇನ್ನೂ ಇಷ್ಟು ಲತ್ತಿಸ್ಬೇಕದೆ. ಇವಾಗ ಫಸ್ಟ್ ಅವನಿಗೆ ಟೈಮ್ ಆಗಿಬಿಟ್ಟಿದೆ ಅಲ್ಲ, ಅದಕ್ಕೆ ಕಟ್ಟಬೇಕ್ರಿ ಬಾಕ್ಸ್. ಇವಾಗ ಲೇಟ್ ಆಗಿದೆ,
ಅದಕ್ಕೆ ಇಷ್ಟು ಮಾಡಿ ಬೇಗ ತಕ್ಕೊಬಿಟ್ಟೆ ಇವಾಗ ನಾನು. ಹಾಗೆ ನೋಡಿರಿ ಫ್ರೆಂಡ್ಸ್ ಎಲ್ಲ ತಿಂದು ಹೋದರು. ಪಾಯಸದ ಜೊತೆಗೆ ತಿಂದರು ನೋಡಿರಿ. ಇವೇನು ಪಲ್ಯ ಆಗಿಲ್ಲ, ಏನು ಮುಟ್ಟಿಲ್ಲ ರೀ. ಪಾಯಸದ ಜೊತೆನೇ ತಿಂದು ಹೋದರು. ಇನ್ನೂ ಇಷ್ಟಾಕನ ಉಳಿದಿದ್ದಾವೆ ನೋಡಿರಿ. ಇನ್ನೂ ಒಂದೆರಡು ಜನ ತಿನ್ಬೋದು, 2-3 ಜನ ನೋಡಿರಿ. ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಇದು ಒಂಥರ ಸ್ವೀಟ್ ಪುಡಿ ನೋಡಿರಿ. ಇದು ನಾನು ಮೊನ್ನೆ ಮಾಡಿದ್ದೆ, ತೋರಿಸಿದ್ದೆ ವಿಡಿಯೋದಲ್ಲಿ. ಹಾಗೆ ಮೊಸರು. ಇದು ಪಾಯಸ ನೋಡಿರಿ. ಈ ಪೂರಿ ಪಾಯಸದ ಜೊತೆ ಸೂಪರಾಗಿರುತ್ತೆ ರೀ ತಿನ್ನೋಕ್ಕೆ. ಬೇಕಿದ್ದರೆ ಖಾರ ಬೇಕಂದರೆ ಈ ಕಡೆ ಚಟ್ನಿನೂ ಇದೆ ಮತ್ತು ಪಲ್ಯನೂ ಇದೆ. ಬೇಡ ಅಂತ ನಾನು ಇಷ್ಟನ್ನು ಸರ್ವ್ ಮಾಡ್ಕೊಂಡಿದ್ದೇನೆ ನೋಡಿರಿ. ಸೂಪರಾದ ನಾಷ್ಟ ನೋಡಿರಿ. ಬರ್ರಿ ಫ್ರೆಂಡ್ಸ್ ತಿನ್ನೋಣ. ಪೂರಿ ಮತ್ತು ಪಾಯಸ, ಪಲ್ಯ, ಮೊಸರು ತಿನ್ನೋಣ ಬರ್ರಿ. ನೀವು ತಿಂದಿರ್ತೀರಾ ಅಂತ ತಿಳಿದಿರ್ತೀನಿ. ಈ ಥರ ನೀವು ಒಂದ್ಸತಿ ಮಾಡಿರಿ ಫ್ರೆಂಡ್ಸ್. ಪೂರಿ ಜೊತೆ ಪಾಯಸ ಮಾಡಿ ತಿನ್ನಿ, ಟ್ರೈ ಮಾಡಿ. ನನಗೆ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ರೀ ಇದಂತೂ, ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ಸೈಡಿಗೆ ಸ್ವಲ್ಪ ತುಪ್ಪನೂ ಇಟ್ಕೋಬೋದು ನೋಡಿರಿ. ತುಂಬ ಚೆನ್ನಾಗಿ ಸಖತ್ತಾದ ನಾಷ್ಟ ಆಗುತ್ತೆ ನೋಡಿರಿ. ಹಾಗೆ ಪಾಯಸದ ಜೊತೆ ಸೂಪರ್ ನೋಡಿರಿ.